ಹೆದರ್ಚಿ ಆಯ್ತಿಲ್ಲ ಯಾಕೆ ಯಾವ್ದಾರ ಮಕ್ಕಳಿಗೆ ಸ್ವಲ್ಪ ಹೆದರ್ತೀನಿ ಮತ್ತೆ ನಮ್ಮ ಹವಾ ಹೆಂಗೈತೆ ಅನ್ನೋದು ಗೊತ್ತೈತಿಲ್ಲ ಐತಿಲ್ಲ ಗೊತ್ತಾಯ್ತು ಊರವ್ರಿಗೆ ಎಲ್ಲರಿಗೂ ಗೊತ್ತೈತಿ ನಿಂದ ಹವಾ ಹಾಂ ಮತ್ತೆ ಅಂತದ್ರಾಗ ನೀ ಯಾಕೆ ಹೆದರಾಗತ್ತಿ ಇಲ್ಲಿ ಯಾರಿಗೆ ಹೆದರ್ಬೇಡ ನೀನು ಬೀರಪ್ಪಣ್ಣ ನಾನು ಮಕ್ಕಳು ಮಣ್ಣು ಮುಖ್ಯ ಹೋಗ್ಯಾರ ಎಂತೆಂದ ಸೂರ್ ಕೌರವ್ರ ಸತ್ಯ ನಾಶ ಆಗಿ ಹೋದ್ರ ಇವ್ಯಾವ ಕುನ್ನಿ ಕರೆಯವ್ರಿ ಅದು ನೀವು ಹೇಳಿದ್ದು ಇವ್ರು ನಾ ಅಂದವ ಏನದಲ್ಲ ಒಂದಿನ ಆಗಲ್ಲ ಬರತ್ತೈತೆ ಯಪ್ಪ ಜಕ್ಕು ಇಲ್ಲಿ ನಿಂದ್ರೋದು ಟೈಮ್ ಸರಿ ಇಲ್ಲ ನಡಿ ಮನೆ ಕಡೆ ಹೋಗೋಣ ನಡಿ ಎಷ್ಟು ಸರಿ ಹೇಳ್ದ ನಿನಗೆ ಯಾರಿಗೆ ಹೆದರ್ಬೇಡ ಅಂತಂದು ಯಾರ ಕೆಮ್ಮಿದ್ರೆ ಹೇಳ ಇನ್ನೂ ಒಂದು ತೆಗಿತೀನಿ ಮತ್ತೆ ಹೋಗ್ಕನಿ ಮತ್ತೆ ಬರ್ತಾನೆ ಲೇ ಜಗ್ಗ ಎಲ್ಲಪ್ಪ ಬಾಯಿಸತ್ತ ಮನುಷ್ಯ ನೀ ಏನೋ ಮಾಡಿದ್ರು ಸುಮ್ಮನದನ ಜೀರಕರ್ತ ನಮ್ಮ ನಂತರ ಮನೆಗೆ ಏನಾರು ಮಾಡಿದ್ದೆ ಅಂದ್ರೆ ಸಣ್ಣ ಕಡ್ದ ಹೆಡಿಗಿನ ತುಂಬ್ತಿದ್ದ ಮಗನ ನಿಂದ ಭಾಳ ಹುಷಾರಿಂದ ಇರ ಲೇ ಸೂರ್ಯ ನೀ ಯಾಕೆ ಅಡ್ಡ ಸೆಟ್ ಯಾಕತ್ತಿ ನಿನಗೇನಾರ ಬಟ್ಟಿಟ್ಟು ಹೇಳಿದೆ ನಾನು ಬಟ್ಟಿಟ್ಟು ಹೇಳಿದ್ರ ನಿನ್ನ ಬಟ್ಟ ಕಟ್ಟ ಮಾಡ್ತಿದ್ದಿ ಮಗನ ಹುಷಾರಿಂದ ಇರ ಯಪ್ಪ ಹೋಗ್ಲಿ ಬಿಡ್ರು ಯಾಕೆ ನನ್ಗೆ ಎಡಗಣ್ಣ ಹರಾಕತ್ತೈತಿ ಯಾಕೆ ನನ್ನ ಟೈಮ್ ಸರಿ ಇಲ್ಲ ಬಾರಪ್ಪ ಹೋಗೋಣ ಹೋಗ್ರಿ ಹೇಳ್ರಿ ಅವಾಗ ನಿನ್ನ ಬಿಡಂಗಲ್ಲ ನಿನ್ ನೋಡ್ಕೊಂತಾನೆ ಹೋಗೋ ಎಲ್ಲಪ್ಪಲ್ಲ ಹೋಗ್ಲಿ ಅವ್ರ ಅಪ್ಪ ಬಂದ್ರು ಬಿಡದಲ್ಲ ಬಾರಪ್ಪ ಹೋಗೋಣ ಬಾ ಹೋಗ್ಲಿ ಹೋರಿ ಅಣ್ಣ ಹೋರಿ ಗೊತ್ತಾಗತ್ತಿನಿಲ್ಲ ಆಯ್ತು ಲಕ್ಷಣ ಕಳ್ಕೊಂಡ್ರ ಅಂತ ಬಿಡ್ರಿ ಇಂತಾರ ಬಡವ್ರು ಕಾಳು ಬಡ್ಕೊಂಡು ಬಸ್ಕೊಂಡವ ನೋಡೋನಲ್ಲ ಎಲ್ಲಿ ಹಿಡಿದು ಜಜ್ಜರ ಬುದ್ಧಿ ಬರ್ತದೆ ಅಂತಮ್ಮ ಇವಾಗ ಎಜ್ಜಾಕ ಬರ್ತೈತಿ ಹಿಂದೆ ಹೋಗ್ಯಾರ ನೋಡ್ರಿ ನಾಟ ಇವಂದ ಬಾಳಿ ಬರ್ಲಿ ಅವ್ರು ಹಾ ಬಾರಪ್ಪ ಬಾ ಇನ್ನೂ ನಿನ್ನ ಕೇಸ ಮುಗ್ದಿಲ್ಲ ಮತ್ತೆ ಇದು ಇನ್ನೊಂದು ಏನಾರು ಮಾಡ್ಕೊಂಡು ಕುರ್ತೀವಿ ಮರ ಬಾ ಹೋಗೋಣ ಬಾ ಅಕ್ಕಾರೆ ಯಾರು ಹಾ ಬರ್ರಿ ನಿಮ್ಮ ಕಡೆ ಕೆಲಸ ಇತ್ತು ಅಕ್ಕ ಹೌದ್ರಿ ಬರ್ರಿ ಕುತ್ಕೋ ಬರ್ರಿ ನೀವು ಯಾರಂತ ಗೊತ್ತಾಗ್ಲಿಲ್ರಿ ಏನ್ ವಿಷಯ ಐತ್ರಿ ಅಕ್ಕಾರೆ ನಿಮ್ಮ ಕಡೆ ಒಂದು ಮುಖ್ಯವಾದ ಕೆಲಸ ಮಾತಾಡ್ಬೇಕಾಯ್ತ್ರಿ ಅದಕ್ಕೆ ಬಂದಿದ್ದು ರೀ ಹೌದ್ರಿ ಏನ್ ವಿಷಯ ರೀ ಅಕ್ಕ ನಾ ಪಕ್ಕದ ಊರವ ಎಲ್ಲಪ್ಪ ಅಂತ ಹೇಳಿ ಹಾ ರೀ ನೀವು ಸಾಲಿ ಕಡೆ ಒಬ್ರು ಕಡೆ ಬೈಕ್ ಮ್ಯಾಗ ಬಂದು ಇಳಿದ್ರಲ್ರಿ ಹಾ ರೀ ಅವ್ರು ಹೆಂಗ ಪರಿಚಯ ರೀ ನಿಮ್ಗೆ ಅದೆಲ್ಲ ನಿಮ್ಗೆ ಯಾಕೆ ಬೇಕ್ರಿ ನಾ ಯಾರ್ದಾರ ಕೂಡ ಬರ್ತೀನಿ ಯಾರ್ದಾರ ಕೂಡ ಇಳಿತೇನ್ರಿ ಅದೆಲ್ಲ ನೀವ್ ಏನ್ ಮಾಡ್ತೀರಿ ತಗೊಂಡು ನೀವು ಯಾವ ಕೆಲ್ಸಕ್ಕೆ ಬಂದಿರಿ ಆ ಕೆಲಸ ಹೇಳ್ರಿ ನಂಗೆ ಹಿಂಗ್ಯವ ನಾವು ನಿನ್ನ ಒಳ್ಳೆಯದಕ್ಕೆ ಹೇಳಾಕತ್ತೀವಿ ನೀನು ಆ ಗಾಡಿಯಾಗ ಹತ್ತು ಮಂದಿ ಇಳಿದ ಅವ್ನು ಕೂಡ ಅವ ಸಾಮಾನ್ಯದವಲ್ಲ ನಾನು ಸಂಸಾರನ ಹಾಳು ಮಾಡಿಬಿಟ್ಟ ನೀವು ಹೌದ್ರಿ ಅಣ್ಣ ಅಂತದೇನ್ ಮಾಡ್ಯಾನ್ರಿ ಅವ ಯವ್ವ ಅದೆಲ್ಲ ದೊಡ್ಡ ಕತಿ ಐತಿ ಅದು ಹೌದ್ರಿ ಗಂಡ ಐತಿ ನಾವು ಚಂದಿಗೆ ಜೀವನ ಮಾಡ್ಕೊಂತ ಹೊಂಟಿದ್ವಿ ಹುಳಿ ಹಿಂಡಿಬಿಟ್ನ ಅದ್ರಾಗ ಹೌದ್ರಿ ಗೆಳೆಯ ಅಂತೇಳಿ ನಾನು ನಂಬಿಕಾರ ನಾನು ಜಗ್ಗಿ ಮೋಸ ಮಾಡ್ಯಾನ ಅದಕ್ಕೆ ನೀನು ಒಂದು ಹೆಣ್ಣು ಮಗಳಲ್ಲ ಅದಕ್ಕೆ ನನಗೆ ನೋವು ಆತು ನೀನು ನೋಡಿದ ಗೆಳೆಯನ ಎಲ್ಲಾರ ಜೀವನಾನು ಹಿಂಗ ಹಾಳು ಮಾಡ್ಕೊಂತ ಹೇಳ್ತಾನೆ ನೀವ ಹಂಗ ಬ್ಯಾಡ ಅಂತ ನಿಮ್ಗೆ ಹೇಳಕ್ ಬಂದೆ ಇವತ್ತು ತಿಳಿಸಿ ಅವ್ನ ಜೀವನ ಅಷ್ಟು ಹಾಳು ಮಾಡಿಲ್ಲ ತಮ್ಮ ಜೀವನನೂ ಹಾಳು ಮಾಡ್ಯಾನ ಯಾಕಂದ್ರೆ ಗೆಳೆಯ ಅಂಥೇಳಿ ಮನೆಗೆ ಕರ್ಕೊಂಡು ಕುಂದರ್ಸಿದ್ರೆ ನನ್ನ ಹೆತ್ತಿ ಕುಟೆಗೆ ಇಲ್ಲಂತ ಅಲ್ಲಂತ ಮಾಡಿ ಸಂಬಂಧ ಇಟ್ಕೊಂಡು ನನ್ನ ಮಗನ್ನ ಕೊಂದುಬಿಟ್ಟು ತಿಂಗವ ಮಗನ ಕೊಂದ ಆದ್ರೆ ಮತ್ತೆ ಊರಾಗ ಮತ್ತು ಸಹಜ ನಂಗೆ ಮೆರ್ಯಾಕಂತಾರ ಅದಕ್ಕೆ ನಿನ್ನ ಬಾಳೆನು ಹಾಳಾಗ್ಬಾರ್ದಂತ ನಾನು ರಂಗಪ್ಪಣ್ಣ ನಿನ್ನ ಮುಂದೆ ಹೇಳಕ್ ಬಂದೇವ್ ತಿಂಗೆ ಇಂಥ ಕೆಲಸ ಮಾಡಿದ್ದಾನ ಅಣ್ಣವ ನಂಗೆ ಗೊತ್ತಿರಲಿಲ್ಲ ದೇವರನಿಗೂ ಈ ಥರ ಮಾಡ್ತಾನಂತ ನಾನು ಮನಸ್ಸಿನಾಗೂ ಅನ್ಕೊಂಡಿರಲಿಲ್ಲ ಇನ್ನೂ ಜೈಲಿಗೆ ಹೋಗ್ಯಾನಂತ ಎಲ್ಲ ಜನ ಹೇಳಿದ್ರು ಆದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿರ್ತಾನ ಕಾಮನ್ ಅಲ್ಲ ಅವೆಲ್ಲ ಅಂತೇಳಿ ನಾನು ಈ ಥರ ತಿಳ್ಕೊಂಡಿದ್ದೆ ಬಟ್ ಅವ್ನು ಇತ್ತ ದೊಡ್ಡ ಮೋಸ ಮಾಡಿದಾನಂದ್ರೆ ನಿಮಗೆ ನನಗೂ ನಂಬಕ್ಕಾಗತ್ತಿಲ್ಲ ಅಣ್ಣ ನಮಗೆ ಮಾಡಿದ ಮೋಸ ಒಂದಲ್ಲ ಯಾರ ತಂಗಿ ನಮ್ಮಿಬ್ಬರು ಜೀವನನ ಹಾಳು ಮಾಡ್ಯಾರ ಈಗ ಹೊತ್ತು ಹೊರಗೆ ಬಂದು ತನಗೆ ತಿಳಿದಂಗೆ ಮೆರ್ಯಾಕಂತಾರ ತಂಗಿ ಅದಕ್ಕೆ ದಯವಿಟ್ಟು ಹೇಳ್ತೀವ ನಿನಗೆ
ನೀ ಅವ್ನ ಸವಾಸಕ್ಕೆ ಹೋಗ್ಬೇಡ ತಂಗಿ, ಅವ್ನ ಸವಾಸಕ್ಕೆ ಹೋಗ್ಬೇಡ. ಆಯ್ತಣ್ಣ, ಇನ್ಮೇಲೆ ಅವ್ನು ಫೋನ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ, ಇನ್ಮೇಲೆ ಅವ್ನ ಸವಾಸನ ಮಾಡಲ್ಲ. ನೀವು ಇಷ್ಟು ಹೇಳಿರಿ ಅಂದ್ಮ್ಯಾಗ ನಾನು ಅವ್ನ ಸವಾಸನ ಬಿಟ್ಬಿಡ್ತೀನಣ್ಣ. ತಂಗಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನಿನ್ನಿಂದ ನಮಗೊಂದು ಹೆಲ್ಪ್ ಆಗೋದೈತಿ, ಅದು ನಿನ್ನಿಂದ ಸಾಧ್ಯ ಅದ. ಹೌದಾ ಅಣ್ಣ? ಏನಣ್ಣ ಅಂತಂದು? ಏನಿಲ್ವ, ನಾವು ಹೇಳಿ ಜಗಕ್ಕೆ ಅವ್ನು ಕರ್ಕೊಂಡ್ ಬಂದು ಬಿಟ್ರೆ ಸಾಕು. ಯಾಕಂದ್ರೆ ಹೆಣ್ಮಕ್ಳಿಗೆ ಭಾಳ ಜೀವ ಅದಾನ, ಹೆಣ್ಮಕ್ಳು ಹೇಳಿದಾಗ ಬರ್ತಾನ ಅವ. ತಪ್ಪಣ್ಣ ಇದು. ಈ ಕೆಲಸ ಮಾಡಕ್ ನನಗೆ ಮನಸ್ಸು ಬರತ್ತೀರ. ಒಂದು ಹೆಲ್ಪ್ ಮಾಡ್ಬೇ ನಮ್ದು ಒಂದು. ಪ್ಲೀಸ್ ಅಣ್ಣ, ಇದಕ್ಕೇರೋ ಬೇರೆದವ್ರು ನೋಡ್ಕೊಳ್ಳಿ, ನನಗಾಗಲ್ಲ ಅಣ್ಣ. ತಪ್ಪು ಸರಿ ಅದು ನಮ್ಗೆ ಗೊತ್ತಿಲ್ಲ ಅಣ್ಣ, ನೀವು ಇಷ್ಟು ಹೇಳಕತ್ತೀರಂದ್ರ ನಾನು ಹುಡುಗ ಮಾಡ್ತೀನಲ್ಲ. ತಂಗಿ ಇದೊಂದು ನೀವು ದಯವಿಟ್ಟು ಒಂದು ಮಾಡಿ. ನಾ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟು ಹೇಳತ್ತೀರಂದ್ರೆ ನಾನು ಕರ್ಕೊಂಬರ್ತೀನಣ್ಣ. ನಿಮ್ಮ ಹೆಣ್ತಿನೂ ಒಂದು ಹೆಣ್ಣ, ನಾನು ಒಂದು ಹೆಣ್ಣಿನೂ ನನಗೂ ಅರ್ಥ ಆಗ್ತೈತಿ, ನಾನು ಹೆಣ್ಣ. ಇಷ್ಟು ಹೇಳಕತ್ತೀರಂದ್ರೆ ನೀವೆಲ್ಲಿ ಹೇಳ್ತೀರ ಅಲ್ಲಿ ನಾನು ಕರ್ಕೊಂಬರ್ತೀನಿ. ತಂಗಿ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ, ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ವಲ್ಲ? ನನ್ನ ಜನ್ಮ ಹೋದ್ರು ನಿನಗೇನಾಗಲ್ಲ ನಾವು. ಆಯ್ತಣ್ಣ, ನೀವು ಇಷ್ಟು ಹೇಳ್ತೀರಂದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ತಂಗಿ ನಾಳೆ ಸಂಜೆ 6 ಗಂಟೆ ಸುಮಾರು ಆ ತೋಟದ ದಾರಿಗೆ ಅಲ್ಲಿ ತಂದು ಕೊಟ್ಟು ಹೋಗೋಣ. ಮುಂದೆ ನಾವು ವಿಚಾರ ನೋಡ್ಕೊಂತೀವಿ. ಆಯ್ತಣ್ಣ, ಬರ್ಲಿ ನಾವು ಬಂದಿದ್ದ ವಿಷಯ ಯಾರಿಗೆ ಹೇಳ್ಬೇಡ. ಆಯ್ತಣ್ಣ, ಹೇಳಲ್ಲ. ಇಷ್ಟು ಮೋಸ ಮಾಡ್ತಾನಂತ ನಾನು ಅನ್ಕೊಂಡಿದ್ದೀನಿ. ಒಳಗೊಳಗೆ ಮೋಸ ಮಾಡಿದ್ದೆ ನಾನು. ಎಷ್ಟು ನಂಬಿಸಿದ್ದ ನನಗೆ, ಅದೇನೇನೋ ಹೇಳಿದ್ದೆ. ಆಯಿತು ಬಿಡು, ಇಂಥವ್ರ ಸವಾಸ ಮಾಡಬಾರ್ದು ನಾನು. ಇವ್ರು ಇಷ್ಟು ಹೇಳಿದ್ಮೇಲೆ ನಾನು ನಂಬಬೇಕಲ್ಲ ಇದನ್ನು. ಇಷ್ಟೆಲ್ಲ ಮೋಸ ಮಾಡಿದಾನಂದ್ರೆ ಹೆಣ್ಮಕ್ಳನ್ನೂ ಅವನಿಗೂ ಏನಂತ ಗೊತ್ತಾಗುತ್ತೆ. ಅವ್ರು ಹೇಳಿದ ಕೆಲಸ ನಾನು ಒಟ್ಟು ಮಾಡ್ತೀನಿ. ಆಯಿತು, ನಾಳೆ ಏನಾದರೂ ಮಾಡಿ ಅವ್ನಿಗೆ ಹೇಳ್ತೀನಿ ಬಾ ಅಂತ. ಹಾಂ, ಬರ್ತೀನಿ ಇವಾಗ. ನಾ ಕರ್ಕೊಂಬರ್ತೀನಿ. ನೀವು ಹೇಳಿ ಜಾಗಕ್ಕೆ ಕರ್ಕೊಂಬರ್ತೀನಿ. ಅಣ್ಣ, ಕರ್ಕೊಂಬರ್ತೀನಿ. ಸರಿ ಅಣ್ಣ. ಹಲೋ ಜಗ್ಗು, ನನ್ನ ಫ್ರೆಂಡ್ ಬರ್ಡೇ ಇದೆ ಅಲ್ಲಿ ತೋಟದ ಮನೆಯಲ್ಲಿ. ಅವ್ರ ಸೆಡ್ ಇದೆ ಅಲ್ಲ, ಹಾಂ ಅಲ್ಲಿ ಬರ್ಡೇ ಇದೆ. ಹಾಂ, ಪಾರ್ಟಿ ಕರೆದಿದ್ದಾಳೆ. ನಾನು ಒಬ್ಬಳೇ ಹೋಗೋದೇನು ಅಂತ ನಿನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪರಿಚಯ ಮಾಡಿಸ್ಕೊಡ್ತೀನಿ, ಬಾ ಬಾ, ಜಲ್ದಿ ಬಾ. ಸ್ವಲ್ಪ ನೈಟ್ ಲೇಟ್ ಆಗುತ್ತೆ, ಪರವಾಗಿಲ್ವಲ್ಲ? ಸರಿ, ಹಾಂ ಆಯಿತು, ಜಲ್ದಿ ಬಾ. ನಾನು ವೇಟ್ ಮಾಡ್ತಾ ಇರ್ತೀನಿ ಅಲ್ಲಿ, ಬೇಗ. ಸರಿ, ಓಕೆ. ಬಕ್ರ ನನ್ನ ಮಗ, ಬರಲಿ, ಮಾಡಿಸ್ತೀನಿ. ಹೆಣ್ಮಕ್ಳು ನೋವು ಅಂತ ಏನಂತ ಗೊತ್ತಾಗಲಿ ಅವನಿಗೂ. ಎಲ್ರಿಗೂ ಈ ಥರ ಆಗೋದು ಬೇಡ, ಮಾಡಿಸ್ತೀನಿ ಅವನಿಗೆ. ಜಂಗಲ್ನಾಗ ಎಲ್ಲಿ ಪಾರ್ಟಿ ಮಾಡ್ತಾರ? ಎಲ್ಲೋ ಲೊಕೇಶನ್ ಇಲ್ಲೇ ಕಳಿಸಿದ್ದಾರೆ ಅವರು. ಹೌದಾ? ಹಾಂ, ಅದಕ್ಕೆ ಇಲ್ಲೇ ತೋರಿಸ್ತೈತೆ. ನಮ್ಮ ಅಂಟಿ ಯಾಕೋ ಮೆಸೇಜ್ ಮಾಡಿದ್ದಾಳೆ. 1 ಸೆಕೆಂಡ್ ಇಲ್ಲೇ ನಿಂತ್ಕೊಂತೀಯಾ? ATM ಕೊಟ್ಟು ಬರ್ತೀನಿ ನಮ್ಮ ಅಂಟಿಗೆ. ನಾನು ಬರ್ತೇನೆ, ಬರ್ತೀನಿ, ಜಲ್ದಿ ಬೇಡ, ಅವ್ರು ಏನಾದರೂ ತಪ್ಪು ತಿಳ್ಕೊತಾರೆ. ಅವ್ರು ಹುಬ್ಳಿಗೆ ಹೋಗ್ಬೇಕಂತ ATM ನನ್ನ ಹತ್ರ ಇಟ್ಕೊಂಡು ಬಂದಿದ್ದೀನಿ, ಮರ್ತ್ಬಿಟ್ಟಿದ್ದೀನಿ. ನನಗೆ ಫೋನ್ ಮಾಡ್ತವ್ರೆ, ಮೆಸೇಜು ಮಾಡ್ತವ್ರೆ. 1 ಸೆಕೆಂಡ್ ಕೊಟ್ಬಿಟ್ಟು ಹಂಗೆ ಓಡಿ ಬಂದ್ಬಿಡ್ತೀನಿ. ಜಲ್ದಿ ಬರ್ತೀವಿ. ಹಾಂ, ಸರಿ. ನಿಮ್ಗೋಸ್ಕರ ಕಾಯ್ದಿರ್ತೀನಿ, ಬರ್ಬಿಟ್ಟು. ಹಾಂ, ಅಲ್ಲೇ ಇರು, ನಾನು ಬರೋವರೆಗೂ ಎಲ್ಲೂ ಅಳಾಡ್ಬೇಡ, ಅಲ್ಲೇ ನಿಂತ್ಕೋ. ಓಕೆ ಓಕೆ, ಇಲ್ಲೇ ಇರ್ತೀನಿ. ನೀವು ಹೇಳಿದ ಜಾಗದಲ್ಲಿ ನಾನು ಕರ್ಕೊಂಬಂದಿದ್ದೀನಿ ಅವನ್ನ. ಹಾಂ, ಇವಾಗ ನನಗೇನು ಪ್ರಾಬ್ಲಮ್ ಆಗಬಾರ್ದು. ಏನಾಗೋದಿಲ್ಲ ಬೇತಂಗಿ, ನಾನು ನಿಮ್ಮ ಮೇಲೆ ಭಾಳ ವಿಶ್ವಾಸ ನೀ ಹೆದರಕ್ಕೆ ಹೋಗ್ಬೇಡ, ನಿನಗೆ ಏನಾಗೋದಿಲ್ಲ. ನೀ ಕರ್ಕೊಂಬಂದು ನಿಂದಿರ್ಸಲ್ಲ, ನೀನು ಪುಣ್ಯ ಹತ್ಲೇವ, ದೊಡ್ಡ ಉಪಕಾರ ಆಯ್ತು ನೋಡಿದ್ರಿ ನೀನು. ಆಯ್ತಣ್ಣ, ನಿನಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಇವಾಗ ನಾನು ಹೆಂಗೆ ಹೋಗ್ಬೇಕಣ್ಣ ಮತ್ತೆ ಇವಾಗ? ನೀನಾಗ ಹಾಂ, ಇಲ್ಲೇ ನಮ್ಮ ದೋಸ್ತನ ಗಾಡಿ ಐತಿ, ಅವ್ನು ತೊಗೊಂಡು ನೀವು ಹೋಗ್ಬಿಡು. ಸರಿ ಆಯ್ತಣ್ಣ. ಓಕೆ ಅಣ್ಣ. ಹಾಂ, ಸರಿ.
ರಂಗಪ್ಪ ಎಲ್ಲಿದ್ದೀನಿ? ಹಾಂ, ನಾವು ಹೇಳಿದಂಗೆ ಆ ಹುಡುಗಿ ಅವ್ನು ಕರ್ಕೊಂಬಂದ್ಬಿಟ್ಟಾಳಿಲ್ಲ ಬದ್ಮಾಸ್ ಸೋಳೆ ಮಗನ್ನ. ನಾ ಹೇಳಿದ್ನಲ್ಲ ಅವ್ನು ಕರ್ಕೊಂಡು ನೀ ಪಟ್ನ ಬಾ ಇಲ್ಲಿ. ಹಾಂ, ದೌಡ್ ಬಾ ಇಲ್ಲಿ ಮಡ್ಡಿಗೆ ಬಾ, ಕೆಂಪು ಮಡ್ಡಿಗೆ. ಮಗನ ಜಗ್ಗ ನನ್ನ ಸಂಸಾರನ ಹಾಳು ಮಾಡಿದೆಲ್ಲ ಮಗನ. ಇವತ್ತು ಮುಗಿತಿಲ್ಲ ನಿನ್ನ ಕತ್ತಿ ಇವತ್ತು. ಫೋನು ಸ್ವಿಚ್ ಆಫ್ ಮಾಡಾಳಿಕಿ. ಬಹುಶಃ ನಾ ಫೋನ್ ಹಚ್ತಾನೆ ಅಂತೇಳಿ ಅವ್ರು ಸಣ್ಣವ್ರು ಅದಾರಲ್ಲ, ಸ್ವಿಚ್ ಆಫ್ ಮಾಡಿರ್ಬೇಕು. ನೋಡೋಣ. ರಂಗಪ್ಪ ಹೌದವಣ ಇವ? ನನ್ನ ಜೀವನ ಹಾಳು ಮಾಡಿ ನೀನ್ ಜೀವನ ಮಾಡಕ್ಕೆ ಏನ್ ಬೇಕೆ? ಯಾರು ಬೇಕಾ? ರೊಕ್ಕ ಬೇಕು, ಏನ್ ಬೇಕು ಬರ್ತಾನೆ? ರೊಕ್ಕ ಕೊಟ್ಟು ನನ್ನ ಮಗ ಬರ್ತಾನೆ. ರೊಕ್ಕ ಕೊಡ್ತೀಯ ಮಗನ? ರೊಕ್ಕ ನಾನು 10 ರೂಪಾಯಿ ರೊಕ್ಕ ಕೊಡ್ತಾನೆ. ನಾನು ಹೆಂಡತಿ ತಂದು ಕೊಡಲಿ ಮಗನ. ಇದೊಂದ್ಸಲ ನನ್ನ ತಪ್ಪಾಗೈತಿ. ಇನ್ನೊಂದ್ಸಲ ಈ ತಪ್ಪು ಮಾಡಿದ್ಲ ದಯವಿಟ್ಟು ಕೈ ಮುಗಿದು ಹೇಳ್ತಾನೆ ರಂಗಪ್ಪ, ನಾನು ಬಿಟ್ಟು ಬಿಡ್ರಿ. ಇದೊಂದ್ಸಲ ನನ್ನ ಜೀವದಾನ ಮಾಡ್ರಿ. ಹೇಗೆ ನನಗೆ ಜೀವದ ಮೇಲೆ ಗೊತ್ತಾತ? ನನ್ನ ಮಗನ ಅನ್ಯಾಯವಾಗಿ ಕೊಂದು ಬಿಟ್ಟಿರಲ್ಲ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಗ ಈ ನಿನ್ನ ಮಗನ ನಾನೊಬ್ಬನೇ ಕೊಂದಿಲ್ಲ. ನಿನ್ನ ಹೇಳ್ತಿರಪ್ಪಲ್ಲ ಕಚ್ಚಳ ಇಲ್ಲಪ್ಪಣ್ಣ, ಒಬ್ಬನ ಮಾತ್ರ ಕೊಂದಿಲ್ಲ. ಇನ್ನೊಂದ್ಸಲ ಕೈ ಮುಗಿದು ಬೇಡ್ಕೊಂತ ನಾನು ಬಿಟ್ಟು ಬಿಡಲ್ಲಪ್ಪ. ರೊಕ್ಕ ಕೊಟ್ಟು ಜೈಲಿಂದ ತಪ್ಪಿಸೋ ಬಂದಲ್ಲ ಮಗನ. ಇನ್ನು ನಮ್ಮ ಕಡೆಯಿಂದ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ನೀವು ಕಾಲು ಬೀಳ್ತಾರೆ ಬಿಟ್ಟರ ಇನ್ನೊಂದ್ಸಲ ತಪ್ಪೋಣ ಇಲ್ಲ. ಎಲ್ಲಾರ ಬದುಕೋತಾರೆ ಬಿಡೋರಾಗಪ್ಪಲ್ಲ. ಬಿಡ್ತಾ ಬಾ ಮಗನ ನಿನ್ನ.
ಸಮಾಜಕ್ಕೆ ನಮ್ಮದೊಂದು ಚಿಕ್ಕ ಮನವಿ. ನಂಬಿಕೆಯಿಂದ ಮನೆಗೆ ಕರೆದ ಸ್ನೇಹಿತರಿಗೆ ಯಾವತ್ತೂ ದ್ರೋಹ ಬಗೆಯದಿರಿ. ಆ ಭಗವಂತ ಮೆಚ್ಚುವುದಿಲ್ಲ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗೇ ಆಗುತ್ತದೆ. ಈ ಚಿತ್ರದ ಸ್ಟೋರಿ ನಿಮಗೆ ಅರ್ಥವಾಗದಿದ್ದರೆ ದಯವಿಟ್ಟು ಮೊದಲನೇ ಭಾಗದಿಂದ ನೋಡಿ. ಇದೇ ರೀತಿ ಹೊಸ ಹೊಸ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು. ಆರ್ಸಿ ಕಲಾವೇದಿಕೆ ಟೀಮ್.